ಮಂಗಳೂರು ಸೌತೆಕಾಯಿಯನ್ನು ಬಳಸಿ ಮಾಡುವಂತಹ ಹಲವಾರು ರೆಸಿಪಿಗಳನ್ನು ನಾನು ಈಗಾಗಲೇ ಪೋಸ್ಟ್ ಮಾಡಿದ್ದೇನೆ. ಇವತ್ತು ಇನ್ನೊಂದು ರೆಸಿಪಿಯ ಜೊತೆಗೆ ಬಂದಿದ್ದೇನೆ. ಮಂಗಳೂರು ಸೌತೆಕಾಯಿಯ ಒಂದು ಸಾಂಬಾರ್ ಅಥವಾ ಹುಳಿ ರೆಸಿಪಿ. ಮಾಮೂಲಿ ಸಾಂಬಾರ್ ಅಥವಾ ಹುಳಿ ಅಲ್ಲ, ಇದು ಒಂದು ಸ್ಪೆಷಲ್ ಆದ ಹಳೆಯ ಕಾಲದ ಒಂದು ರೆಸಿಪಿ. ತುಂಬಾ ಜನರಿಗೆ ಈ ರೆಸಿಪಿ ಮರ್ತೋಗಿರ್ಬೋದು. ನಿಮ್ಮ ಅಮ್ಮ ಅಥವಾ ನಿಮ್ಮ ಅಜ್ಜಿಯಂದಿರು ಮಾಡ್ತಿದ್ದಿದ್ದು ಈ ವಿಡಿಯೋವನ್ನ ನೋಡಿದ ಮೇಲೆ ನಿಮಗೆ ನೆನಪು ಬಂದ್ರು ಬರ್ಬೋದು. ಖಂಡಿತ ಈ ರೆಸಿಪಿಯನ್ನ ಒಮ್ಮೆ ಟ್ರೈ ಮಾಡಿ ನೋಡಿ, ನಿಮ್ಮ ಫೇವರೇಟ್ ಆಗೋದಂತೂ ಖಂಡಿತ. ಹಾಗಾದ್ರೆ ಇವತ್ತಿನ ಈ ರೆಸಿಪಿಯನ್ನ ಸ್ಟಾರ್ಟ್ ಮಾಡುವ ಅಲ್ವಾ? ನಮಸ್ಕಾರ, ನಾನು ಪವಿತ್ರ ಭಾಗವತ್. ಮಿಸೆಸ್ ಭಾಗವತ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ಹಲವಾರು ಬಗೆಯ ಸಾಂಬಾರ್ ರೆಸಿಪಿಗಳು ನನ್ನ ಚಾನಲ್ ಅಲ್ಲಿ ನಿಮಗೆ ನೋಡ್ಲಿಕ್ಕೆ ಸಿಗ್ತದೆ. ನೀವಿನ್ನು ಆ ರೆಸಿಪಿಗಳನ್ನ ನೋಡಿಲ್ಲ ಅಂದ್ರೆ ಖಂಡಿತ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಚಾನಲ್ ಅಲ್ಲಿರುವ ಇನ್ನು ಹಲವಾರು ಸಾಂಬಾರ್ ರೆಸಿಪಿಗಳನ್ನ ಟ್ರೈ ಮಾಡೋದನ್ನ ಮರಿಬೇಡಿ. ಒಂದಕ್ಕಿಂತ ಒಂದು ಭಿನ್ನವಾಗಿ ಇರ್ತದೆ. ಈ ಸಾಂಬಾರನ್ನ ಮಾಡ್ಲಿಕ್ಕೆ ನಾನೊಂದು 3/4 kg ಆಗುವಷ್ಟು ಮಂಗಳೂರು ಸೌತೆಕಾಯಿಯನ್ನು ತಗೊಂಡಿದ್ದೇನೆ. ತಿರುಳನ್ನ ತೆಗೆದು ಹಾಕೊಂಡು ಹೋಳುಗಳನ್ನಾಗಿ ಮಾಡ್ಕೊಳ್ತಾ ಇದ್ದೇನೆ. ಹೋಳುಗಳನ್ನ ನಾನು ವಿಡಿಯೋದಲ್ಲಿ ತೋರಿಸ್ತಾ ಇದ್ದೇನೆ ನೋಡಿ, ಈ ವಿಧಾನದಲ್ಲಿ ಕಟ್ ಮಾಡ್ಕೊಳ್ಬೇಕು. ಹೋಳುಗಳನ್ನ ಮಾಡಿ ಅದರಲ್ಲಿ ಕಚ್ಚನ್ನ ಹಾಕಬೇಕು. ಸಿಪ್ಪೆವರೆಗೆ ಕಟ್ ಮಾಡೋದು ಬೇಡ, ಸ್ವಲ್ಪ ಅರ್ಧ ಭಾಗದಷ್ಟು ಈ ರೀತಿಯಾಗಿ ಒಂದು 4-5 ಕಡೆ ಕಚ್ಚನ್ನ ಹಾಕಿ ತೆಗೆದಿಟ್ಕೊಳ್ಬೇಕು. ನೀರನ್ನ ಹಾಕಿ ತೊಳೆದು ಇಟ್ಕೊಳ್ತೇನೆ. ತಿರುಳಿನಲ್ಲಿ ಸ್ವಲ್ಪ ಕಹಿ ಅಂಶ ಇತ್ತು, ಹಾಗಾಗಿ. ದೋಸೆಯ ಕಲ್ಲನ್ನ ಕಾಯ್ಲಿಕ್ಕೆ ಇಟ್ಟಿದ್ದೇನೆ. ಅದಕ್ಕೆ ಒಂದು 2 ಟೇಬಲ್ ಚಮಚ ಆಗುವಷ್ಟು ತೆಂಗಿನ ಎಣ್ಣೆಯನ್ನು ಹಾಕೊಂಡಿದ್ದೇನೆ. ಇದಕ್ಕೆ ತೆಂಗಿನ ಎಣ್ಣೆಯನ್ನೇ ಬಳಸಿ ತುಂಬಾನೇ ರುಚಿಕರವಾಗಿ ಪರಿಮಳ ಭರಿತವಾಗಿ ಬರ್ತದೆ. ನಂತರ ಸಿಪ್ಪೆ ಕಾವಲಿಗೆ ತಾಗುವ ಹಾಗೆ ಎಲ್ಲ ಹೋಳುಗಳನ್ನ ಕಾವಲಿಯ ಮೇಲೆ ಜೋಡಿಸ್ಕೊಳ್ಬೇಕು. ಮೇಲ್ಗಡೆಯಿಂದ ಮತ್ತೆ ಒಂದು 2 ಟೇಬಲ್ ಚಮಚ ಆಗುವಷ್ಟು ಎಣ್ಣೆಯನ್ನ ಹಾಕಬೇಕು. ಹೋಳುಗಳಲ್ಲಿ ನಾನು ಕಚ್ಚಿ ಹಾಕಿದ್ದು ಇದೇ ಕಾರಣದಿಂದ, ನಾವು ಮೇಲ್ಗಡೆಯಿಂದ ಎಣ್ಣೆಯನ್ನು ಹಾಕಿದಾಗ ಅದರ ಮಧ್ಯದಲ್ಲೆಲ್ಲ ಹೋಗಿ ಚೆನ್ನಾಗಿ ಬೇಯುತ್ತದೆ. ಹಾಗೆ ಹೋಳಿನ ಪರಿಮಳವೂ ಕೂಡ ತುಂಬಾನೇ ಚೆನ್ನಾಗಿ ಬರ್ತದೆ. ಇದನ್ನ ಬೇಯಿಸುವಾಗ ಒಂದು ಮುಚ್ಚಳವನ್ನ ಮುಚ್ಚಿ ಬೇಯಿಸಿ ಆ ಪರಿಮಳ ತುಂಬಾ ಚೆನ್ನಾಗಿ ಅದರಲ್ಲಿ ಹಾಗೆ ಉಳಿತದೆ. ಮಧ್ಯ 1-2 ಸಲ ಆ ಕಡೆ ಈ ಕಡೆ ತಿರುವಿ ಹಾಕೊಳ್ಬೇಕಾಗ್ತದೆ. ಮಧ್ಯದಲ್ಲಿರುವಂತಹ ಹೋಳುಗಳು ಬೇಗ ಬೇಯ್ತದೆ, ಜಾಸ್ತಿ ಬೆಂಕಿ ತಾಗ್ತದಲ್ಲ, ಹಾಗಾಗಿ ಸೈಡಿನಲ್ಲಿರುವ ಹೋಳುಗಳನ್ನ ಮಧ್ಯಕ್ಕೆ ತಳ್ಳಿ ಮಧ್ಯದಲ್ಲಿರೋದನ್ನ ಸೈಡಿಗೆ ತಳ್ಕೊಂಡು ಆ ಕಡೆ ಈ ಕಡೆ ಮಾಡ್ಕೊಳ್ತಾ ಸ್ವಲ್ಪ ಒಂದು 50% ಆಗುವಷ್ಟು ಈ ಹೋಳುಗಳನ್ನ ಬೇಯಿಸ್ಕೊಳ್ಬೇಕಾಗ್ತದೆ. ಆ ಕಡೆ ಈ ಕಡೆ ಮಾಡಿದ ನಂತರ ಮತ್ತೆ ಮುಚ್ಚಳವನ್ನ ಮುಚ್ಚಿ ಬೇಯಿಸ್ತಾ ಇದ್ದೇನೆ. ತುಂಬಾ ಚೆನ್ನಾಗಿ ಪರಿಮಳ ಬರ್ತದೆ. ಮನೆ ತುಂಬಾ ಇದರ ಒಂದು ಘಮ ಏನಿರ್ತದೆ ಅದು ಹರಡ್ತಾ ಇರ್ತದೆ. ಎಲ್ಲ 50% ಆಗುವಷ್ಟು ಬೆಂದಿದೆ. ಅಡಿಗಡೆ ಎಲ್ಲ ಸ್ವಲ್ಪ ಸುಟ್ಟಿರ್ತದೆ. ಇದನ್ನ ಸುಟ್ಟು ಮಾಡುವ ಕಾರಣದಿಂದ ಇದಕ್ಕೆ ಸುಟ್ಟುಳಿ ಅಂತ ಹೆಸರು. ತುಂಬಾನೇ ರುಚಿಕರವಾಗಿರ್ತದೆ. ಈ ರೀತಿಯಾಗಿ ಮಾಡಿ ಒಮ್ಮೆ ನೋಡಿ. ಎಲ್ಲದನ್ನ ತೆಗೆದಿಟ್ಕೊಂಡಿದ್ದೇನೆ ಒಂದು ಬೌಲಲ್ಲಿ. ಈಗಾಗಲೇ ಒಂದು ಪಾತ್ರೆಯಲ್ಲಿ 1/2 ಲೀಟರ್ ಆಗುವಷ್ಟು ನೀರನ್ನ ಕಾಯಲಿಕ್ಕೆ ಇಟ್ಕೊಂಡಿದ್ದೆ. ಹೋಳುಗಳು ನಾವು ಸುಟ್ಟು ತೆಗಿತಾ ಇದ್ದ ಹಾಗೆ ನಾವು ಬಿಸಿ ನೀರಲ್ಲಿ ಇದನ್ನ ಬೇಯಲಿಕ್ಕೆ ಹಾಕಬೇಕಾಗ್ತದೆ. ತುಂಬಾ ಹೊತ್ತು ಹಾಗೆ ತಣಿಲಿಕ್ಕೆ ಬಿಡಬಾರ್ದು. ನಮ್ಮೂರಲ್ಲಿ ಅರ್ಗಚ್ಚಾಗ್ತದೆ ಅಂತ ಹೇಳ್ತೇವೆ, ಅಂದ್ರೆ ಅರ್ಧ ಹಸಿ ಹಾಗೆ ಉಳಿತದೆ, ಚೆನ್ನಾಗಿ ಬೆಂದ್ ಬರುದಿಲ್ಲ ಅಂತ. ಬಿಸಿಯಾಗಿರುವ ನೀರಲ್ಲಿ ಹಾಕೊಂಡು ಅದಕ್ಕೆ ರುಚಿಗೆ ಬೇಕಾಗುವಷ್ಟು ಬೆಲ್ಲವನ್ನು ಹಾಕಿದ್ದೇನೆ. ನಾನಿಲ್ಲಿ 3 ಟೇಬಲ್ ಚಮಚ ಆಗುವಷ್ಟು ಬೆಲ್ಲ ಹಾಕಿದ್ದೇನೆ. ಬೆಲ್ಲ ಇದಕ್ಕೆ ಸ್ವಲ್ಪ ಜಾಸ್ತಿ ಹಾಕ್ತೇವೆ. ನಿಮಗೆ ಬೆಲ್ಲ ಇಷ್ಟ ಇಲ್ಲ ಅಂದ್ರೆ ಸ್ವಲ್ಪ ಕಡಿಮೆ ಮಾಡ್ಕೊಳ್ಬಹುದು. ಆದ್ರೆ ಮಂಗಳೂರು ಸೌತೆಕಾಯಿಯ ಹೋಳಿಗೆ ಸ್ವಲ್ಪ ಬೆಲ್ಲವನ್ನ ಹಾಕೊಳ್ಳಿ, ಚೆನ್ನಾಗಾಗ್ತದೆ. ಕರಿಬೇವಿನ ಸೊಪ್ಪನ್ನ ಹಾಕೊಂಡು ಅರಿಶಿಣವನ್ನ ಹಾಕಿ ಮುಚ್ಚಳವನ್ನ ಮುಚ್ಚಿ ಬೇಯಲಿಕ್ಕೆ ಬಿಡ್ತಾ ಇದ್ದೇನೆ. ಈಗ ಇದಕ್ಕೆ ಬೇಕಾಗಿರುವಂತಹ ಮಸಾಲೆಯನ್ನು ಮಾಡಲಿಕ್ಕೆ ಬಾಣಲೆಯನ್ನು ಬಿಸಿಗಿಟ್ಟು 1 ಟೀ ಚಮಚ ಆಗುವಷ್ಟು ಎಣ್ಣೆಯನ್ನು ಹಾಕೊಂಡಿದ್ದೇನೆ. ನಂತರ ಸ್ವಲ್ಪ ಇಂಗನ್ನು ಹಾಕೊಂಡಿದ್ದೇನೆ. 10-15 ಮೆಂತೆ ಕಾಳುಗಳನ್ನು ಹಾಕೊಳ್ತಾ ಇದ್ದೇನೆ. ತುಂಬಾ ಚೆನ್ನಾಗಿ ಪರಿಮಳ ಕೊಡ್ತದೆ. ಒಂದ್ಸಲ ಇದನ್ನ ಹುರ್ಕೊಳ್ತೇನೆ. ನಂತರ ಇದಕ್ಕೆ 1 ಟೇಬಲ್ ಚಮಚ ಆಗುವಷ್ಟು ಧನಿಯಾ ಬೀಜವನ್ನ ಹಾಕೊಳ್ತಾ ಇದ್ದೇನೆ. ಹಾಗೆ 1/4 ಟೇಬಲ್ ಚಮಚ ಆಗುವಷ್ಟು ಉದ್ದಿನ ಬೇಳೆ, 1/4 ಟೇಬಲ್ ಚಮಚ ಆಗುವಷ್ಟು ಜೀರಿಗೆಯನ್ನು ಹಾಕೊಂಡಿದ್ದೇನೆ. ಒಂದ್ಸಲ ಮಿಕ್ಸ್ ಮಾಡ್ಕೊಳ್ತೇನೆ. ನಂತರ 4 ಬ್ಯಾಡಗಿ ಮೆಣಸನ್ನ ಮುರಿದು ಹಾಕೊಂಡಿದ್ದೇನೆ. ಚೆನ್ನಾಗಿ ಹುರ್ಕೊಳ್ತೇನೆ. ಸಣ್ಣ ಉರಿಯಲ್ಲಿಯೇ ಇದನ್ನು ಹುರ್ಕೊಳ್ಬೇಕು. ಎಲ್ಲ ಚೆನ್ನಾಗಿ ಪರಿಮಳ ಬರ್ತಾ ಇದೆ. ಹುರಿದಾಗ್ತಾ ಇದ್ದ ಹಾಗೆ ಸ್ವಲ್ಪ ಕರಿಬೇವಿನ ಸೊಪ್ಪನ್ನು ಹಾಕೊಂಡಿದ್ದೇನೆ. ಕೊನೆಯಲ್ಲಿ 1/2 ಟೀ ಚಮಚ ಆಗುವಷ್ಟು ಬಿಳಿ ಎಳ್ಳನ್ನು ಹಾಕೊಂಡಿದ್ದೇನೆ. ಇದಕ್ಕೆ ಮೇಯ್ನ್ ಆಗಿರೋದೇ ಈ ಬಿಳಿ ಎಳ್ಳು. ತುಂಬ ಚೆನ್ನಾಗಾಗ್ತದೆ ಸಾಂಬಾರು. ಬೇರೆ ಎಲ್ಲ ಮಸಾಲೆ ಸ್ವಲ್ಪ ಕಡಿಮೆ ಇರಬೇಕು, ಬಿಳಿ ಎಳ್ಳಿನ ಅಂಶನೇ ಸ್ವಲ್ಪ ಜಾಸ್ತಿ ಇರಬೇಕು. ಈಗ ಅದಕ್ಕೆ 1 ಕಪ್ ಆಗುವಷ್ಟು ಹಸಿ ಕಾಯಿ ತುರಿಯನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ, ಬಿಸಿ ಇರುವಾಗಲೇ ಹಾಗೆ ಮಿಕ್ಸ್ ಮಾಡಿ ಉರಿಯನ್ನು ಆಫ್ ಮಾಡಿ ತಣ್ಣಗಾಗಲಿಕ್ಕೆ ಬಿಡ್ತೇನೆ. ಬಾಣಲಿಯ ಬಿಸಿಯಲ್ಲಿಯೇ ಕಾಯಿ ಸ್ವಲ್ಪ ಬಾಡಿದ ಹಾಗೆ ಆಗ್ತದೆ. ಆ ಒಂದು ಪರಿಮಳವು ಕೂಡ ನಮ್ಮ ಹುಳಿಗೆ ತುಂಬ ಚೆನ್ನಾಗಿ ಪರಿಮಳವನ್ನು ಕೊಡ್ತದೆ.
ಈಗ ಮಸಾಲೆ ಎಲ್ಲ ತಣ್ಣಗಾಗಿದೆ. ಮಿಕ್ಸಿ ಜಾರಲ್ಲಿ ಹುರಿದಿರುವ ಮಸಾಲೆಯನ್ನು ಹಾಕೊಂಡು ಅಗತ್ಯ ಇರುವಷ್ಟು ನೀರನ್ನು ಹಾಕಿ ಈ ರೀತಿಯಾಗಿ ನುಣ್ಣಗೆ ರುಬ್ಕೊಂಡು ತಂದಿದ್ದೇನೆ. ಇಲ್ಲಿ ಹೋಳುಗಳೆಲ್ಲ ಚೆನ್ನಾಗಿ ಬೆಂದಿದೆ. ಹುಣಸೆ ಹಣ್ಣಿನ ರಸವನ್ನು ಹಾಕ್ತಾ ಇದ್ದೇನೆ. ಪ್ರತಿಯೊಂದು ವಿಡಿಯೋದಲ್ಲೂ ನಾನು ಹೇಳ್ತೇನೆ, ಹುಣಸೆ ಹಣ್ಣಿನ ರಸವನ್ನು ಹಾಕಿ ತುಂಬ ಚೆನ್ನಾಗಾಗ್ತದೆ. ಕೆಲವೊಬ್ಬರು ಮಸಾಲೆಯನ್ನು ರುಬ್ಬುವಾಗ ಹಾಕ್ತಾರೆ, ಅದಕ್ಕಿಂತ ರಸವನ್ನು ಹಾಕಿದರೆ ಸಾಂಬಾರಿನ ರುಚಿ ಚೆನ್ನಾಗಿ ಬರ್ತದೆ. ಈಗ ರುಬ್ಬಿರುವ ಮಸಾಲೆಯನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೇನೆ. ಈ ಒಂದು ಸಾಂಬಾರಿಗೆ ಬೇಳೆಯನ್ನು ಬಳಸೋದಿಲ್ಲ, ಹೀಗೆ ಬರೀ ಕಾಯಿಯಲ್ಲಿಯೇ ಈ ಸಾಂಬಾರನ್ನು ಮಾಡೋದು. ಕಾಯಿ ಸ್ವಲ್ಪ ಜಾಸ್ತಿಯನ್ನು ಹಾಕ್ಕೊಳ್ಬೇಕಾಗ್ತದೆ. ರುಚಿಗೆ ಬೇಕಾಗುವಷ್ಟು ಉಪ್ಪನ್ನು ಹಾಕ್ಕೊಂಡಿದ್ದೇನೆ. ಚೆನ್ನಾಗಿ ಕುದಿ ಬರ್ತಾ ಇದೆ. ಉಪ್ಪನ್ನು ಹಾಕಿದ ನಂತರ ಜಸ್ಟ್ ಒಂದೆರಡು ನಿಮಿಷ ಕುದ್ರೆ ಸಾಕು. ತುಂಬ ಹೊತ್ತು ಕುದಿಸಿದ್ರು ಕೂಡ ಹೋಳುಗಳೆಲ್ಲ ಉಪ್ಪನ್ನು ಹೀರ್ಕೊಳ್ತದೆ. ಹಾಗಾಗಿ ಕೊನೆಯಲ್ಲಿ ಉಪ್ಪನ್ನು ಹಾಕಿ ಒಂದೆರಡು ನಿಮಿಷ ಕುದಿಸಿದರೆ ರುಚಿಯಾದ ತುಂಬನೇ ಪರಿಮಳ ಭರಿತವಾದಂತಹ ಮಂಗಳೂರು ಸೌತೆಕಾಯಿಯ ಸಾಂಬಾರ್ ರೆಡಿ ಆಗ್ತದೆ. ಕೊನೆಯಲ್ಲಿ ಒಂದು ಒಗ್ಗರಣೆಯನ್ನು ಹಾಕ್ಕೊಂಡಿದ್ದೇನೆ. ಸಾಸಿವೆ, ಉದ್ದಿನಬೇಳೆ, ಕರಿಬೇವು, ಒಣಮೆಣಸನ್ನು ತೆಂಗಿನ ಎಣ್ಣೆಯಲ್ಲಿ ಒಗ್ಗರಣೆಯನ್ನು ಮಾಡಿ ಸೇರಿಸ್ಕೊಂಡಿದ್ದೇನೆ. ರುಚಿಯಾದ ಮಂಗಳೂರು ಸೌತೆಕಾಯಿಯ ಸುಟ್ಟುಳಿ ರೆಡಿಯಾಗಿದೆ. ಊಟದ ತಟ್ಟೆಯನ್ನು ರೆಡಿ ಮಾಡ್ತಾ ಇದ್ದೇನೆ. ಉಪ್ಪು, ಉಪ್ಪಿನಕಾಯಿ, ಮಂಗಳೂರು ಸೌತೆಕಾಯಿಯ ಸುಟ್ಟುಳಿ, ಹಾಗೆ ಸ್ವಲ್ಪ ಮೊಸರಿದೆ. ಅನ್ನದ ಮೇಲೆ ಮಂಗಳೂರು ಸೌತೆಕಾಯಿ ಸಾಂಬಾರನ್ನು ಹಾಕಿ ಹಪ್ಪಳದ ಜೊತೆಗೆ ಸವಿತಾ ಇದ್ರೆ ಆಹಾ, ಎಷ್ಟು ಚೆನ್ನಾಗಾಗ್ತದೆ ಗೊತ್ತಾ. ಖಂಡಿತ ಟ್ರೈ ಮಾಡಿ ನೋಡಿ, ತುಂಬಾನೇ ಚೆನ್ನಾಗಾಗ್ತದೆ. ಈ ಒಂದು ರೆಸಿಪಿ ತುಂಬ ಜನರಿಗೆ ಅಪರೂಪ ಅಂತ ಅನಿಸ್ಬೋದು. ಖಂಡಿತ ಮರೆಯದೆ ನಿಮಗೆ ಹೇಗೆ ಅನಿಸ್ತು ಈ ರೆಸಿಪಿ ಅನ್ನೋದನ್ನು ಕಮೆಂಟಲ್ಲಿ ತಿಳಿಸಿ. ಹಾಗೆ ಇದೇ ರೀತಿ ಇನ್ನೂ ಹೆಚ್ಚಿನ ರೆಸಿಪಿಗಳೊಂದಿಗೆ ಬರ್ತಾ ಇರ್ತೇನೆ. ಮರೆಯದೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿರಿ. ಹಲವಾರು ರೆಸಿಪಿಗಳು ನಿಮಗೋಸ್ಕರ ಈ ಚಾನಲಲ್ಲಿದೆ. ಹಾಗೆ ಒಂದು ಹೈಪನ್ನು ಪ್ರೆಸ್ ಮಾಡೋದನ್ನು ಕೂಡ ಮರಿಬೇಡಿ. ಇನ್ನೊಂದು ಹೊಸ ರೆಸಿಪಿಯೊಂದಿಗೆ ಬರ್ತೇನೆ. ಅಲ್ಲಿಯವರೆಗೂ ನಮಸ್ಕಾರ.